Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಕಿಡ್ನಾಪ್ ಪ್ರಕರಣದಲ್ಲಿ ಜೈಲು ಪಾಲಾಗಿರುವಂತಹ ಎಚ್.ಡಿ. ರೇವಣ್ಣಗೆ ಕೊನೆಗೂ ಜಾಮೀನು ಸಿಕ್ಕಿದೆ. ಈಗಾಗಲೇ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಎಚ್.ಡಿ. ರೇವಣ್ಣಗೆ ಜಾಮೀನು ಮಂಜೂರು ಮಾಡಿದೆ. ಇವತ್ತು ದಿನ ಪೂರ್ತಿ ವಾದ ಪ್ರತಿವಾದಗಳನ್ನು ಆಲಿಸಿರುವಂತಹ ನ್ಯಾಯಾಲಯ ಕೊನೆಗೂ ಎಚ್.ಡಿ. ರೇವಣ್ಣಗೆ ಷರತ್ತುಬದ್ಧ ಜಾಮೀನನ್ನು ಮಂಜೂರು ಮಾಡಲಾಗಿದೆ. ಇದೇ ಒಂದು ಸಂದರ್ಭದಲ್ಲಿ ಸಾಕಷ್ಟು ಷರತ್ತುಗಳನ್ನು ವಿಧಿಸಲಾಗಿದೆ. ರೇವಣ್ಣಗೆ ಷರತ್ತುಬದ್ಧ ಜಾಮೀನು ನೀಡಿರುವಂತಹ ಕೋರ್ಟ್ ಇದರಲ್ಲಿ ಕೆಲವೊಂದಿಷ್ಟು ಪ್ರಮುಖ ಷರತ್ತುಗಳಿದೆ. 5 ದಿನಗಳ ಬಳಿಕ ರೇವಣ್ಣಗೆ ಈಗ ಬಿಡುಗಡೆಯ ಭಾಗ್ಯ ಒಂದು ಅರೆಸ್ಟ್ ಆಗಿ 5 ದಿನ ಆಗಿದೆ. ಈಗಾಗಲೇ ಎಚ್.ಡಿ. ರೇವಣ್ಣಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಒಂದು ಪ್ರಕರಣದಲ್ಲಿ ಈಗ ಜಾಮೀನು ಮಂಜೂರಾಗಿರೋದು ಸಹಜವಾಗಿ ಅವರ ಬೆಂಬಲಿಗರಲ್ಲಿ, ಅವರ ಅಭಿಮಾನಿಗಳಲ್ಲಿ ಹರ್ಷವನ್ನು ಉಂಟು ಮಾಡಿದೆ. ಇನ್ನು ಕೆಲವೊಂದಿಷ್ಟು ಷರತ್ತುಗಳನ್ನು ವಿಧಿಸಲಾಗಿದೆ. ಈಗಾಗಲೇ 5 ಲಕ್ಷ ರೂಪಾಯಿ ಬಾಂಡ್ ಹಾಗೂ 2 ಶ್ಯೂರಿಟಿಯನ್ನು ಕೂಡ ಕೇಳಲಾಗಿದೆ. ಹಾಗೆಯೇ KR ನಗರ ತಾಲೂಕು ಪ್ರವೇಶಕ್ಕೆ ನಿರ್ಬಂಧವನ್ನು ವಿಧಿಸಲಾಗಿದೆ. ಜೊತೆಗೆ ಕೋರ್ಟ್ ವ್ಯಾಪ್ತಿಯಲ್ಲಿ ಕೋರ್ಟ್ನ ಅನುಮತಿ ಇಲ್ಲದೆ ಕೋರ್ಟ್ ವ್ಯಾಪ್ತಿಯಿಂದ ಹೊರಗಡೆ ಹೋಗಬಾರ್ದು ಅನ್ನುವಂಥ ಸೂಚನೆಯನ್ನು ಕೂಡ ವಿಧಿಸಲಾಗಿದೆ. ಒಟ್ಟಿನಲ್ಲಿ ಒಂದು ಪ್ರಕರಣ ಈಗಾಗಲೇ ರಾಜಕೀಯವಾಗಿ ಕೂಡ ಸಾಕಷ್ಟು ದೊಡ್ಡ ಚರ್ಚೆಗೆ ಕಾರಣವಾಗಿತ್ತು, ವಾದ ಪ್ರತಿವಾದಕ್ಕೆ ಕಾರಣವಾಗಿತ್ತು. ಇವತ್ತು ಇದು ತಗೊಳ್ಳೋಣ. ಇದು ಇನ್ವರ್ಟರ್ AC. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ AC ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ AC ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಕೊನೆಗೂ ವಿಚಾರಣೆ ನಡೆಸಿ ವಾದ ಪ್ರತಿವಾದಗಳನ್ನು ಆಲಿಸಿ ಜಾಮೀನು ಮಂಜೂರು ಮಾಡಿದೆ. ರೇವಣ್ಣ ಪರ ಹಿರಿಯ ವಕೀಲ CV ನಾಗೇಶ್ ವಾದವನ್ನು ಮಂಡಿಸಿದರು. ಅಪಹರಣವಾಗಿದೆ ಎಂಬುದಕ್ಕೆ ಸಾಕ್ಷ್ಯಾಧಾರ ಇಲ್ಲ, ರೇವಣ್ಣ ಸೂಚನೆ ಮೇರೆಗೆ ಅಪಹರಣವಾಗಿದೆ ಅನ್ನೋದಕ್ಕೆ ಸಾಕ್ಷ್ಯವಿಲ್ಲ. ಎಲ್ಲ ಆಧಾರಗಳು ಅಂದರೆ ಯಾವ ಗ್ರೌಂಡ್ಸ್ ಮೇಲೆ ಇವರಿಗೆ ಜಾಮೀನು ಮಂಜೂರಾಗಿದೆ ಅನ್ನೋದ್ರ ಬಗ್ಗೆ ವಾದ ಪ್ರತಿವಾದಗಳು. ಇನ್ನು ಹಳೆ ತೀರ್ಪನ್ನು ಕೂಡ ಉಲ್ಲೇಖ ಮಾಡಲಾಗಿದೆ. ಅಪಹರಣವಾಗಿದೆ ಎಂಬುದಕ್ಕೆ ಸಾಕ್ಷ್ಯಾಧಾರ ಹಾಜರು ಪಡಿಸಿಲ್ಲ ಅನ್ನುವಂಥ ವಾದ ಕೂಡ ಇತ್ತು. ರೇವಣ್ಣ ಸೂಚನೆ ಮೇರೆಗೆ ಅಪಹರಣವಾಗಿದೆ ಅನ್ನೋದಕ್ಕೆ ಸಾಕ್ಷ್ಯವಿಲ್ಲ ಅನ್ನುವಂಥದ್ದು ಕೂಡ ಈಗಾಗಲೇ ಈ ಒಂದು ವಾದದ ವೇಳೆ ಇನ್ಫ್ಯಾಕ್ಟ್ ಹಿರಿಯ ನ್ಯಾಯವಾದಿ CV ನಾಗೇಶ್ ಒಂದು ಮಂಡಿಸಿದ್ದಾರೆ. ಬಹುಶಃ ಈ ಒಂದು ಆಧಾರದ ಮೇಲೆ ಈಗಾಗಲೇ ಜಾಮೀನು ಮಂಜೂರಾಗಿದೆ. ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಪ್ರತಿನಿಧಿ ರಮೇಶ್ ಕೂಡ ಜಾಯ್ನ್ ಆಗ್ತಾರೆ. ಜೊತೆಗೆ ಕಂಡೀಷನ್ಸ್ಗಳನ್ನ ಕೂಡ ಈಗಾಗಲೇ ವಿಧಿಸಲಾಗಿದೆ. ಷರತ್ತುಬದ್ಧ ಜಾಮೀನಾಗಿರುವಂಥ ಹಿನ್ನೆಲೆಯಲ್ಲಿ ಕಂಡೀಷನ್ಸ್ ಇದೆ. ಆ ಕಂಡೀಷನ್ಸ್ಗಳನ್ನು ನೋಡೋದಾದರೆ ಪ್ರಮುಖ 6 ಷರತ್ತು ವಿಧಿಸಿ ಜಾಮೀನು ಮಂಜೂರು ಮಾಡಲಾಗಿದೆ. ಈ ಷರತ್ತುಗಳನ್ನು ನೋಡೋದಾದರೆ ಈಗಾಗಲೇ 5 ಲಕ್ಷ ರೂಪಾಯಿ ಬಾಂಡ್ ನೀಡಬೇಕು, ಸಾಕ್ಷ್ಯಾಧಾರ ನಾಶ ಪಡಿಸಬಾರ್ದು ಅನ್ನುವಂಥದ್ದು ಮೊದಲ ಷರತ್ತು. ಎರಡನೇದು SIT ತನಿಖೆಗೆ ಸಹಕಾರ ನೀಡಬೇಕು, ಸಂಪೂರ್ಣವಾಗಿ ಸಹಕರಿಸಬೇಕು ಅಂತ. ಅಟ್ ದ ಸೇಮ್ ಟೈಮ್ 2 ಶ್ಯೂರಿಟಿ ನೀಡಬೇಕಾಗತ್ತೆ. ಹೀಗಾಗಿ ಆ ಶ್ಯೂರಿಟಿ ಆಧಾರದ ಮೇಲೆ ಇವರಿಗೆ ಜಾಮೀನು ಮಂಜೂರಾಗುತ್ತೆ. ಇದ್ರ ಜೊತೆಗೆ 5 ಲಕ್ಷ ರೂಪಾಯಿ ಬಾಂಡನ್ನು ಕೂಡ ನೀಡಬೇಕಾಗತ್ತೆ. ಇದು ಕೂಡ ಮತ್ತೊಂದು ಷರತ್ತು. ಹಾಗೆಯೇ KR ನಗರ ತಾಲೂಕು ಪ್ರವೇಶ ಮಾಡುವಂತಿಲ್ಲ ಅನ್ನುವಂಥ ಒಂದು ನಿರ್ಬಂಧನೆಯನ್ನು ಕೂಡ ಮಾಡಲಾಗಿದೆ. ವಿರುದ್ಧವಾಗಿ ನ್ಯಾಯಾಲಯದಲ್ಲಿ ಕಿಡ್ನಾಪ್ ಕೇಸ್ ಏನು ಮೊಕದ್ದಮೆ ದಾಖಲಾಗಿತ್ತೋ ಆ ದಾಖಲೆಯಲ್ಲಿ ವಾದ ವಿವಾದಗಳನ್ನು ಕೋರ್ಟು ಸುದೀರ್ಘವಾಗಿ ಆಲಿಸಿದ ನಂತರ ಕೋರ್ಟ್ ನ್ಯಾಯಾಲಯವು ಇವತ್ತು ರೇವಣ್ಣವರು ಯಾವುದೇ ತಪ್ಪು ಎಸಗಿಲ್ಲ, ಮತ್ತು ಮೇಲ್ನೋಟಕ್ಕೆ ಇದು ಜಾಮೀನು ಕೊಡುವಂಥ ಒಂದು ಪಿಟಿಷನ್ ಆಗಿರೋದ್ರಿಂದ ಆ ಜಾಮೀನು ಅರ್ಜಿ ಹಲೋ ಮಾಡಿ 2 ಸೂರಿಟಿ ಮತ್ತು 5 lakhs ಪರ್ಸನಲ್ ಬಾಂಡ್ ಇರುವಂಥ 2 ಸೂರಿಟಿ ಕೊಡಬೇಕು ಅಂತ ಆರ್ಡರ್ ಮಾಡಿದ್ದಾರೆ. ಉಳಿದಿದ್ದು ಏನು ಕಂಡೀಷನ್ಸ್ ಇದೆಯೋ ಆ ಕಂಡೀಷನ್ಸ್ ಇದುವರೆಗೂ ನಮಗೆ ಸಿಕ್ಕಿಲ್ಲ. ಅದು ಕಾಪಿ ಸಿಕ್ಕಿದ ಮೇಲೆ ನಂತರ ಏನು ಕಂಡೀಷನ್ಸ್ ಇದೆಯೋ ಅದನ್ನು ತಮ್ಮ ಮಾಧ್ಯಮದ ಗಮನಕ್ಕೆ ಹೇಳ್ತೀನಿ. ಇದು ಒಂದು ರಾಜಕೀಯ ಪಿತೂರಿಯಿಂದ ನಡೆದಂಥ ಒಂದು ದಾಖಲು ಆಗಿರೋದ್ರಿಂದ ಕೋರ್ಟ್ ಗಮನಕ್ಕೆ ಅದು ಬಂದಿರೋದ್ರಿಂದ ರೇವಣ್ಣ ಅವರ ಜಾಮೀನು ಅರ್ಜಿ ಪುರಸ್ಕರಿಸಿ ಎತ್ತಿಳಿದಿದೆ ಅಂತ ತಮ್ಮ ಮಾಧ್ಯಮದ ಮುಖಾಂತರ ಈ ಕರ್ನಾಟಕ ರಾಜ್ಯಕ್ಕೆ ಮತ್ತು ದೇಶಕ್ಕೆ ತಿಳಿಯಬಯಸುತ್ತೇನೆ. ಇದು ಗ್ರೌಂಡ್ಸ್ ಇನ್ನೂ ಸಿಕ್ಕಿಲ್ಲ ಸರ್, ಗ್ರೌಂಡ್ಸ್ ಇನ್ನೂ ಸಿಕ್ಕಿಲ್ಲ. ಏನಂತಂದ್ರೆ ನಮಗೆ ಗಮನಕ್ಕೆ ಬಂದಿದ್ದು, ನಾವು ಆರ್ಗ್ಯುಮೆಂಟ್ಸ್ ಮಾಡುವಾಗ ಕೋರ್ಟ್ ಗಮನಿಸಿದ್ದು ಒಂದು ಏನಂತಂದ್ರೆ ಆ ಸಂತ್ರಸ್ತೆ ಮಹಿಳೆ ಅಂತ ಕಿಡ್ನಾಪ್ ಮಾಡಿದ್ದಾರೆ ಅಂತ ಏನು SIT ಮತ್ತೆ SIT ಅವರು ಏನು ಆರೋಪ ಮಾಡ್ತಾ ಇದ್ರೋ ಅದು ಅವ್ರನ್ನ ಕಿಡ್ನಾಪ್ ಮಾಡಿಲ್ಲ ಅಂತ ನಮ್ಮ ವಾದ ಇತ್ತು. ಆಮೇಲೆ ಆಕೆನ ಒಂದು ತರಕಾರಿ ಅಂಗಡಿ ಹತ್ರ, ಒಂದು ವೆಜಿಟೇಬಲ್ ಶಾಪ್ ಹತ್ರ ಮತ್ತೆ ಒಂದು ಬೇಕರಿ ಹತ್ರ ಪ್ರೊಡ್ಯೂಸ್ ಮಾಡಿರುವಂಥ ಒಂದು ವಿಡಿಯೋ ಸಾಕ್ಷಿಗಳು ಇದೆ ಅಂತ ನಾವು ಕೋರ್ಟ್ ಗಮನಕ್ಕೆ ತಂದಾಗ ಅದನ್ನು ಈ ಟೈಮಲ್ಲಿ ನಾವು ಪರಿಗಣಿಸ್ಲಿಕ್ಕೆ ಆಗಲ್ಲ ಅಂತಂದ್ರು. ಆದ್ರೂ ಮತ್ತೆ FIR ಅಲ್ಲಿ ಇರುವಂಥ ದೋಷಗಳನ್ನು ಮಾನ್ಯ ನ್ಯಾಯಾಲಯವು ಎತ್ತಿಡಿದು ಮಾನ್ಯ ಶ್ರೀಯುತ ಎಚ್.ಡಿ. ರೇವಣ್ಣ ಅವರಿಗೆ ಜಾಮೀನು ಮಂಜೂರು ಮಾಡಿದೆ ಅಂತ
ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಇದ್ದಾರೆ. ರಮೇಶ್, ಈಗಾಗಲೇ ಬೆಳಗ್ಗೆಯಿಂದಲೂ ಕೂಡ ನೀವು ರಿಪೋರ್ಟಿಂಗ್ ಮಾಡ್ತಾ ಇದ್ರಿ, ವಾದ ಪ್ರತಿವಾದಗಳನ್ನು ನಾವು ನೋಡ್ತಾ ಇದ್ವಿ, ಯಾವೆಲ್ಲ ವಿಚಾರ ಆಧಾರದ ಮೇಲೆ ವಿಚಾರಣೆ ಆಗ್ತಾ ಇತ್ತು, ವಾದ ಪ್ರತಿವಾದ ಏನು ಅಂತ. ಅಂತಿಮವಾಗಿ ಈಗ ಯಾವ ಗ್ರೌಂಡ್ಸ್ ಮೇಲೆ ರೇವಣ್ಣ ಅವರಿಗೆ ಬೇಲ್ ನೀಡಲಾಗಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಏನಾಯಿತು ಕೋರ್ಟ್ನಲ್ಲಿ, ಇದರ ವಿವರಣೆ ನೀಡ್ಬೋದಾ? ಪ್ರಮೋದ್, ಕೋರ್ಟು ಬಹಳ ವಿವರವಾದಂಥ ಒಂದು ತೀರ್ಪನ್ನು ಕೊಟ್ಟಿದೆ. ಹಲವು ಪುಟಗಳ ತೀರ್ಪಲ್ಲಿ ಇದೆ. ಆದರೆ ತೀರ್ಪಿನ ಸಂಪೂರ್ಣ ವಿವರವನ್ನು ಕೋರ್ಟು ಓಪನ್ ಕೋರ್ಟ್ನಲ್ಲಿ ಓದಲಿಲ್ಲ, ಬದಲಾಗಿ ಆಪರೇಟಿವ್ ಪೋರ್ಷನ್ ಮಾತ್ರ ಓದ್ತು. ಆದರೆ ನಾವು ಕಾಪಿಯನ್ನು ಅಬ್ಸರ್ವ್ ಮಾಡಿದಾಗ ಕೆಲವು ಸೆಕೆಂಡ್ಗಳು ನಮಗೆ ಅವಕಾಶ ಸಿಕ್ಕಿದಾಗ ಅದರಲ್ಲಿ ಮುಖ್ಯವಾಗಿ ಏನಂತಂದರೆ ರೇವಣ್ಣ ಅವರ ಬಿಹೆಸ್ಟಲ್ಲಿ ಇದು ಅಪಹರಣ ಆಯಿತು ಅನ್ನೋದಕ್ಕೆ SIT ಅವರು ಯಾವುದೇ ಸಾಕ್ಷ್ಯಾಧಾರಗಳನ್ನು ಕೋರ್ಟ್ಗೆ ಹಾಜರುಪಡಿಸಿಲ್ಲ. ಅಂದರೆ ರೇವಣ್ಣ ಅವರ ಸೂಚನೆ ಮೇರೆಗೆ ಅವರ ಅಪಹರಣ ಆಯಿತು ಅನ್ನೋದಕ್ಕೆ ಸಮರ್ಪಕವಾದಂಥ ಸಾಕ್ಷ್ಯಗಳನ್ನು ಕೊಡೋದ್ರಲ್ಲಿ SIT ಎಲ್ಲ ಒಂದು ಕಡೆ ವಿಫಲ ಆಗಿದೆ. ಅದೇ ರೀತಿ ಸೆಕ್ಷನ್ 161 ಅಂದರೆ CRPC ಸೆಕ್ಷನ್ 161 ಸ್ಟೇಟ್ಮೆಂಟ್ ತಗೋಬೇಕಾಗಿತ್ತು. ರಿಮೈಂಡ್ ಅಪ್ಲಿಕೇಶನ್ ಹಾಕ್ತಾರೆ. ಅಂದರೆ ಈಗ ರೇವಣ್ಣ ಅವ್ರನ್ನ ಬಂದಾದ ನಂತರ 2 ರಿಮೈಂಡ್ ಅಪ್ಲಿಕೇಶನ್ ಹಾಕ್ತಾರೆ. ಮೇ 5ನೇ ತಾರೀಕು ಒಂದು ಹಾಕ್ತಾರೆ, ಅದೇ ರೀತಿ ಮೇ 8ನೇ ತಾರೀಕು ಒಂದು ರಿಮೈಂಡ್ ಅಪ್ಲಿಕೇಶನ್ ಹಾಕ್ತಾರೆ SIT ಪೊಲೀಸರು. ಆದರೆ ಒಂದು ರಿಮೈಂಡ್ ಅಪ್ಲಿಕೇಶನ್ನಲ್ಲಿ ಎಲ್ಲೂ ಕೂಡ ಅವರು ವಿಕ್ಟಿಮ್ನ 161 ಸ್ಟೇಟ್ಮೆಂಟ್ ತೊಗೊಂಡಿದ್ದೀವಿ ಅನ್ನೋದ್ರ ಬಗ್ಗೆ ಯಾವುದೇ ರೀತಿ ಉಲ್ಲೇಖ ಮಾಡೋದಿಲ್ಲ. ಆದರೆ ಇಲ್ಲಿ ಆರ್ಗ್ಯುಮೆಂಟ್ಸ್ ಟೈಮಲ್ಲಿ ಮಾತ್ರ ಉಲ್ಲೇಖ ಮಾಡ್ತಾರೆ. ಆದರೆ ಆ ಟೈಮಲ್ಲಿ ರಿಮೈಂಡ್ ಅಪ್ಲಿಕೇಶನ್ ಟೈಮಲ್ಲಿ ಎಲ್ಲೂ ಕೂಡ ಉಲ್ಲೇಖ ಮಾಡೋದಿಲ್ಲ. ಅಂದರೆ ಒಂದ್ಸಲ ಅರೆಸ್ಟ್ ಆದಮೇಲೆ, ಅಂದರೆ ರೇವಣ್ಣ ಅರೆಸ್ಟ್ ಆದಮೇಲೆ ಮತ್ತು ವಿಕ್ಟಿಮ್ ಕೂಡ ಸಿಕ್ಕಿದ ಮೇಲೆ ಆಕೆಯ ಒಂದು ಸ್ಟೇಟ್ಮೆಂಟನ್ನು ಮೊದಲು ತಗೋಬೇಕಿತ್ತು. ತೊಗೊಂಡ್ಮೇಲೆ ಅದನ್ನು ರಿಮೈಂಡ್ ಅಪ್ಲಿಕೇಶನಲ್ಲಿ ಹೇಳಬೇಕಿತ್ತು. ಅದನ್ನು ಹೇಳದೇ ಇರೋದನ್ನು ಕೂಡ ಕೋರ್ಟ್ ಪ್ರಧಾನವಾಗಿ ಪರಿಗಣಿಸಿದೆ ಅಂತ ಹೇಳ್ಬೋದು. ಅದೇ ರೀತಿ ಕೇಸ್ನಲ್ಲಿ ಅಂದರೆ ರೇವಣ್ಣ ಅವರನ್ನು ಸಂಶಯಾತೀತವಾಗಿ ಅವ್ರ ಮೇಲೆ ಆರೋಪ ಸಾಬೀತು ಮಾಡುವಂತಹ ಯಾವುದೇ ರೀತಿಯಾದ ಸಾಕ್ಷ್ಯಾಧಾರಗಳನ್ನು ಇನ್ನೂ ಕೂಡ SIT ಕಲೆ ಹಾಕ್ತಾ ಇದೆ. ಇನ್ನೂ ಕೂಡ ಅದನ್ನು ಕೋರ್ಟ್ ಮುಂದೆ ಹಾಜರುಪಡಿಸಿಲ್ಲ ಅನ್ನೋದನ್ನು ಕೂಡ ಕೋರ್ಟ್ ಪ್ರಧಾನವಾಗಿ ಪ್ರಸ್ತಾಪಿಸಿದೆ. ಇದಲ್ಲದೆ ಇನ್ನೂ ಸಾಕಷ್ಟು ಗ್ರೌಂಡ್ಗಳನ್ನು ಆಧರಿಸಿ ಕೋರ್ಟ್ ಈ ಒಂದು ಆದೇಶವನ್ನು ಕೊಟ್ಟಿದೆ. ಆ ಆದೇಶದ ಪ್ರತಿ ಸಿಕ್ಕ ನಂತರ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಆದರೆ ಈಗ ವಿಧಿಸಿರುವಂಥ ಷರತ್ತುಗಳ ಆಧಾರದ ಮೇಲೆ ಅವರು ಜಾಮೀನಿನ ಮೇಲೆ ಹೊರಗಡೆ ಬರುವ ಸಾಧ್ಯತೆ ಇದೆ. ನಾಳೆ ಸಂಜೆಗೆ ಅವರು ರಿಲೀಸ್ ಆಗುವಂಥ ಸಾಧ್ಯತೆ ಇದೆ. ಯಾಕಂತಂದ್ರೆ ಇವತ್ತು ಸಂಜೆ ಕೋರ್ಟ್ ಆದೇಶ ನೀಡಿದ್ರಿಂದ ಆದೇಶದ ಸರ್ಟಿಫೈಡ್ ಕಾಪಿಯನ್ನು ಈಗ ಟ್ರಯಲ್ ಕೋರ್ಟ್ ಅಂದರೆ ಕೋರ್ಟ್ ಟ್ರಯಲ್ ನಂಬರ್ 17 ಅಥವಾ 42ನೇ ACMM ಕೋರ್ಟ್ಗೆ ಹಾಜರುಪಡಿಸಬೇಕು. ಅದಾದ್ಮೇಲೆ ರಿಲೀಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಪ್ರಮೋದ್, ಥ್ಯಾಂಕ್ ಯು ರಮೇಶ್ ಎಲ್ಲ ಮಾಹಿತಿಗಾಗಿ. ಬ್ರಾಟ್ ಯು ಬೈ ವಿಗಾರ್ಡ್, ಕೋ-ಪವರ್ಡ್ ಬೈ ಸೆನ್ಸೊಡೈನ್ ಅಂಡ್ ವಿಮಲ್. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್.